ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಹಾಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಸಹಪಾಠಿಗಳ ವಿಚಾರಗಳನ್ನು ನಾವು ಮಾತಾಡೋಣ ಅಂತ ಬಂದಿದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿ ಇದ್ದಾರಲ್ಲ, ಅವರು ಈ ಚಿಕ್ಕ ಮಕ್ಕಳು ಮುನ್ಸ್ಕೊತಾರೆ ಗೊತ್ತಾ, ಹಂಗೆ ಮುನ್ಸ್ಕೊಂಡ್ಬಿಟ್ಟವ್ರಂತೆ. ಏನಕ್ಕೆ? ಎಷ್ಟು ವಯಸ್ಸು ಮುಖ್ಯಮಂತ್ರಿಗೆ? 12 ವಯಸ್ಸಾ 13 ವಯಸ್ಸಾ? ಇನ್ನೂ 15 ಆಗಲಿಲ್ಲ, ಅದಕ್ಕೆ ಹಂಗಾಗಿರೋದು. ಎಂಥದ್ರಿ ರೀ, ಕಾಮನ್ ಸೆನ್ಸ್ ಇದೆ ರೀ. ನೀವೊಬ್ಬ ಲಾಯರ್ ಅಂತೀಯ, ಲಾಯರಾಗಿ ಮ್ಯಾನರ್ಸ್ ಇದೆಯಾ ನಿನಗೆ? ಕಾಮನ್ ಸೆನ್ಸ್ ಇದೆಯಾ? ಒಂಚೂರಾದರೂ ಕಾಮನ್ ಸೆನ್ಸ್ ಇದ್ದರೆ ನೀನು ಈ ಥರ ಎಲ್ಲ ಮುನ್ಸ್ಕೊಳ್ಳೋದು ಮತ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಯಾವುದೂ ಇರೋಲ್ಲ. ಹೋಗ್ಬೇಕು, ಮುಂದಕ್ಕೆ ಹೋಯ್ತಾ ಇರಬೇಕು. ಅದು ಹಳೇದು ಹೋಯ್ತಾ ಇರಬೇಕು, ಹೊಸ್ದಾಗಿ ಬರ್ತಾ ಇರಬೇಕು, ನೆನ್ಪು ಮಾಡ್ಕೊಂಡು ಹೋಯ್ತಾ ಇರಬೇಕು. ಆವಾಗ ಅದು ಜೀವನ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈಗ ಕೂತಿದೆಯಪ್ಪ ಮನೆಯಲ್ಲೇ, ಏನು ಸಿಗ್ಬೋದು? ಏನು ಸಿಗುತ್ತೆ ಹೇಳಿ ಸಿದ್ದರಾಮಯ್ಯ ಅವರೇ ನಿಮಗೆ? ಯಾರಾದರೂ ನಿಮ್ಮನ್ನು ಮಾತಾಡ್ಸೋರವ್ರ? ಮಾತಾಡ್ಸಲ್ಲ. ಯಾಕೆ? ನೀವೇ ಹೊರಗಡೆ ಬರಲ್ಲ ಅಂತಂದರೆ ಅವ್ರು ಯಾಕೆ ಮಾತಾಡ್ಸೋಕೆ ಬರ್ತಾರೆ ನಿಮ್ಮನ್ನು? ಹಾಂ ಹೇಳಿ. ಮುಖ್ಯಮಂತ್ರಿಯಿಂದ ಕೆಳಗೆ ಇಳಿಸ್ಬಿಟ್ರು ಅಂದ ತಕ್ಷಣ ನಿಂಗೆ ಕೋಪ ಬಂದುಬಿಡ್ತಪ್ಪ. ಅವನು ಪಾಪ ಮುಖ್ಯಮಂತ್ರಿ ಆದ್ರಲ್ವ, ಅವ್ರಿಗೂ ಬೇಕಲ್ಲ ಸಹಕಾರ ಕೊಟ್ಟರೆ ಏನಾಗುತ್ತೆ? ನೀವು 8 ವರ್ಷ 7 ವರ್ಷ ಮುಖ್ಯಮಂತ್ರಿ ಮಾಡಿದ್ದೀರಾ, ನಿಮ್ಮ ಜೊತೆ ಅವರು 7 ವರ್ಷ ನಿಮ್ಮ ಜೊತೆಗಿದ್ದರು. ಏನಾದ್ರೂ ಒಂಚೂರು ಯೋಚನೆ ಮಾಡಿದ್ರೆ ಇದನ್ನೀಗ ಈ ವಿಷಯನ? ಏನಿಲ್ಲ ಅಲ್ಲ. ಈಗ ಏನಾಗಿದೆ ಹಂಗಂದರೆ, ಹಾಲಿ ಮುಖ್ಯಮಂತ್ರಿದು ಒಂಥರ ಕ್ವಾಟ್ಲೆ ಆದರೆ, ಈಗ ಮಾಜಿ ಮುಖ್ಯಮಂತ್ರಿದು ಇನ್ನೊಂದು ಥರ ಕ್ವಾಟ್ಲೆ. ಹಾಲಿ ಮುಖ್ಯಮಂತ್ರಿ ಏನಾಗಿದ್ದಾರೆ ಅಂದರೆ ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಆಗಿಬಿಟ್ರು. ಯಾಕೆಂದರೆ ಒಂದು ಸ್ವಂತ 20 ಜನ ಖಾತೆನೂ ಕೂಡ ಹಂಚಿಕೆ ಮಾಡ್ಕೊಳಕ್ಕಾಗಲ್ಲ. ಹಂಗಂದಮೇಲೆ ಮುಖ್ಯಮಂತ್ರಿ ಆಗಿ ಏನು ಪ್ರಯೋಜನ? ಇದಕ್ಕೆ ಮುಖ್ಯಮಂತ್ರಿ ಆದರು. ಅವರೇನೋ ಅವರ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಹುಡುಗಾಟಿಕೆ ಆಡಿಕೊಂಡು ನಾಳೆ ಇಲ್ಲ ನಾಳಿದ್ದು ಇದು ಏನು ಸೆಕ್ಷನ್ ಪ್ರಾರಂಭ ಆಗುತ್ತೆ, ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಯಾವ ರೀತಿ ಹೇಳಿ? ಯಾವ ರೀತಿ ಖಾತೆ ಹಂಚಿಕೆ ಆಗದಿದ್ರೆ ಅವ್ರು ನಾಳೆ ಹೋಗಿ ಇಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಯಾರ ಜೊತೆ ಚರ್ಚೆ ಮಾಡ್ತಾರೆ? ಏನು ಕತೆ? ಏನಾದ್ರೂ ಒಂಚೂರು ಆಲೋಚನೆ ಇದೆಯಾ ನಿಮಗೆ? ಏನ್ರಿ, ಏನಾದ್ರು ಆಲೋಚನೆ ಇದೆಯಾ? ಏನಕ್ಕೋಸ್ಕರ ಪೆಂಡಿಂಗ್ ಮಾಡ್ಕೊಂಡಿದ್ದೀರಾ? ಏನು ಕಪ್ಪ ಕಾಣಿಕೆಗಳನ್ನೀಗ ಕಟ್ಟಿಲ್ವಾ? ಕಪ್ಪ ಕಾಣಿಕೆಗಳು ಬರೋವರೆಗೂ ನಾವು ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀರಾ ಅನ್ನಂಗೆ ಐತೆ. ಅದಕ್ಕೆ ಇದು ಈ ಥರದ್ದು ಒಂದು ವಿಷಯ ನಡೀತಾ ಇದೆ. ಇದು ನನಗೆ ಸರಿ ಅನಿಸ್ಲಿಲ್ಲ. ರಾಹುಲ್ ಗಾಂಧಿಯವರು ಇಂಥ ಸಣ್ಣ ವಿಷಯನೀಗ ದೊಡ್ಡದು ಮಾಡಿಕೊಂಡು, ಮತ್ತು ಒಬ್ಬ ಮುಖ್ಯಮಂತ್ರಿಗೆ ಸ್ವಾತಂತ್ರ್ಯನೇ ಇಲ್ಲ ಹಂಗಂದರೆ, ಸ್ವಾತಂತ್ರ್ಯ ಇಲ್ಲದೆ ಮುಖ್ಯಮಂತ್ರಿ ಇನ್ನೇನು ಮಾಡ್ತಾನೆ? ನಾಳೆ ದಿವಸ ಈ ಮಂತ್ರಿಮಂಡಲದ ಸೇರ್ಕೊಂಡಿರೋರೆಲ್ಲ ಮುಖ್ಯಮಂತ್ರಿ ಮಾತು ಎಲ್ಲಿ ಕೇಳ್ತಾರೆ? ನೀವೆಲ್ಲ ಎಲ್ರಿ ಮಾಡಿದ್ರಿ? ಮಂತ್ರಿಮಂಡಲ ಎಲ್ಲ ಮಾಡಿದ್ದು ನಾವು ರಾಹುಲ್ ಗಾಂಧಿಗೆ ಹೋಗಿ ವರದಿ ಒಪ್ಪಿಸ್ತೀವಿ ಅಂತಾರೆ. ಅವ್ರು ಅಲ್ಲಿಗೆ ಹೋಗ್ಬಿಟ್ಟ ಮೇಲೆ ಇಲ್ಲಿ ಮುಖ್ಯಮಂತ್ರಿದು ಏನು ಕೆಲಸ ಇಲ್ಲ. ಆರಾಮು ಫುಲ್ ಫ್ರೀಯಾಗಿ ಕೂತಿರೋದು ಅಷ್ಟೇ. ಮುಖ್ಯಮಂತ್ರಿ ಆಗಿದ್ದೆ ನಾನು ಅಂತ. ಯಾಕೆಂದರೆ ಯಾವ ಖಾತೆದ್ರ ಬಗ್ಗೆನೂ ಯಾವ ತಲೆನೇ ಕೆಡಿಸ್ಕೊಳಂಗಿಲ್ವಲ್ಲ. ಒಂದು ಖಾತೆದು ವಿಷಯನೇ ತಗೊಳಂಗಿಲ್ಲ. ಯಾಕೆಂದರೆ ಎಲ್ಲ ಅಲ್ಲೋ ಹೋಯ್ತಾರೆ. ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಎಲ್ಲ. ಏನು ಕಾಂಗ್ರೆಸ್ಸಲ್ಲಿ ಇರೋರೆಲ್ಲರೂ ರಬ್ಬರ್ ಸ್ಟಾಂಪ್ ಪ್ರೆಸಿಡೆಂಟು, KPCC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾರ್ಯದರ್ಶಿ ರಬ್ಬರ್ ಸ್ಟಾಂಪು ಸುರ್ಜೇವಾಲಾ ಅವರು, ಮತ್ತು KC ವೇಣುಗೋಪಾಲು ಅವರು ಅಷ್ಟೇ ರಬ್ಬರ್ ಸ್ಟಾಂಪು. ಅವ್ರು ಹೇಳೋವರೆಗೂ ಇವ್ರು ಯಾರು ಯಾವುದನ್ನು ಪಾಸು ಮಾಡೋಂಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಾಯಿ ನೋಡ್ಕೊಂಡು ಕೂತಿರೋದು ಅಷ್ಟೇ. ಅದರಲ್ಲಿ ಎಲ್ಲರಿಗೂ ಹುಳ ಬಿಡೋದು, ನನ್ನಿಂದ ಆಗುತ್ತೆ ಅಂತ. ಸುಮ್ಮನೆ ನಿಮ್ಮಿಂದ ನೀವು 10 ಜನನೀಗ ಕಾವಲು ಕಾಯ್ಕೊಳ್ಳೋದು ಅಷ್ಟೇ. ಲಾಸ್ಟಿಗೆ ನೋಡಿದ್ರೆ ಎಲ್ಲ ರಾಹುಲೇ ಮಾಡೋದು. ಅದಕ್ಕೆ ನೀವು ನನ್ನ ಕೈಯಿಂದ ಆಗುತ್ತೆ ಅಂತೇಳಿ ನೀವು ಜೊತೆಗೆ ಇಟ್ಕೊಂಡು ಪಾಪ ಇವ್ರಿಗೆ ಯಾರನ್ನ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀನಿ ಹಿಂಗಂತೇಳಿ ಪಾಪ ಅವ್ರು 2 ವರ್ಷ ಕಾಯಿಸ್ಬಿಟ್ರಲ್ಲ. ಇದೇ ತಾನೇ ನಿಮ್ಮ ರಾಜ್ಭವನದಲ್ಲಿ ನಡೆದಂಥ ಇದು KC ವೇಣುಗೋಪಾಲ್ ಅವರೇ, ಸುರ್ಜೇವಾಲಾ ಅವರೇ. ಆಮೇಲೆ ಅವನ್ನ ಮಾತೇ ಆಡಿಸಿಲ್ಲ ಪಾಪ. ಅಯ್ಯಪ್ಪ ಮಾತೇ ಆಡಿಸ್ದೆ, ಅವ್ನು ತಲೆ ಕೆಡಿಸ್ಕೊಂಡು ಹುಚ್ಚ ಆಗ್ಬಿಟ್ಟಿದ್ದ. ಸದ್ಯ ಹಂಗೂ ಹಿಂಗೂ ಕಡೆಗೆ ಏನೋ ಡಿಸೈಡ್ ಆಯಿತು ಅಂತ ಇಟ್ಕೊಳ್ಳಪ್ಪ. ಡಿಸೈಡ್ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆಲ್ಲ ಮೆಂಟಲ್ ಹಾಸ್ಪಿಟ್ಲಲ್ಲಿ ಇರಬೇಕಾಗೋದು ಯಾರೋ DK ಶಿವಕುಮಾರ್. ಹಂಗೆ ಮಾಡಿಬಿಟ್ಟಿದ್ರಿ ಪಾಪ ಅವನಿಗೆ. ಏನು ಇದು ನಿಮ್ಮ ರಾಜ್ಭವನದಲ್ಲಿ ಕಾಂಗ್ರೆಸ್ಸೇ ಹಿಂಗ?
ಮುಂದಿನ ಸತಿ ನೀವು ಹೆಂಗೆ ರಾಜಭಾರ ಮಾಡೋಕ್ಕಾಗತ್ತೆ? ಜನಕ್ಕೇನು ಗೊತ್ತೇ ಆಗಲ್ವಾ ಏನೂ? ನೀವೇನು ತೊಂದರೆ ಕೊಡ್ತಾ ಇರೋದು ಏನೆಲ್ಲ ಯಾವ ರೀತಿ ನಡವಳಿಕೆ ಮಾಡ್ಕೋತಾ ಇದ್ದೀರಾ? ಹಾಂ, ಗೊತ್ತಾಯ್ತಾ ಇಲ್ಲ ಹಂಗಾರೆ? ಈಗ ಯಾವುದು ಫ್ರೀ ಬೇಸ್ ಕೊಟ್ಬಿಟ್ಟಿದ್ದೀವಿ ಅಂತೇನು ನೀವು ದೇಶಕ್ಕೆ ಉದ್ಧಾರ ಮಾಡ್ದಂಗೆ ಅಂದ್ಕೊಂಬಿಟ್ಟಿದ್ದೀರಾ? 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ, ಇನ್ನೇನು ಕೆಲಸ ಇಲ್ಲ ಹಂಗಂತ. ಅದಲ್ಲದೆ ಇನ್ನೂ ಬೇಜಾನ್ ಕೆಲಸ ಇದೆಯಪ್ಪ ರಾಜ್ಕುಮಾರ, ಭಯಂಕರ ಇದೆ. ಈಗಾಗಲೇ ಬರಲಿರು, ನೆಕ್ಸ್ಟ್ ಗೊತ್ತಾಗತ್ತೆ ನಿಮಗೆ ಏನು ಎತ್ತ ಅಂತ ಇದರ ವಿಷಯಗಳು. ಹಾಂ, ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ತಾಳ್ಮೆಯಿಂದ ಮತ್ತು ಬಿಡದಿದ್ದು ಟೌನ್ಶಿಪ್ನಿಗ ಕೈ ಬಿಟ್ಟು ಮುಂದಕ್ಕೆ ಹೋಗಬೇಕು. ಕೈ ಬಿಡಲಿಲ್ಲ ಹಂಗಂದರೆ ಬಿಡಲ್ಲ ಜನ. ಇವತ್ತಲ್ಲ ನಾಳೆ ನಿಮ್ಮನ್ನು ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾರೆ, ಗ್ಯಾರಂಟಿ. ಇದು ನನ್ನ ಮನಸ್ಸಿಗೆ ಬರ್ತಾ ಇದೆ. ತೊಂದರೆಯಿಂದ ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ತೊಂದರೆ ಆಗುತ್ತೆ. ಡಿ ಕೆ ಶಿವಕುಮಾರ್ಗೆ ತೊಂದರೆ ಆಗುತ್ತೆ. ತೊಂದರೆ ಆದಮೇಲೆ ನೀನು ಎಚ್ಚೆತ್ಕೊಳ್ಳೋದು ಡಿ ಕೆ ಶಿವಕುಮಾರ್, ಅಲ್ಲಿವರೆಗೂ ನೀವು ಆಗಲ್ಲ. ಅರ್ಥ ಆಯ್ತಾ? ಯಾಕೆ ಹಂಗಂದ್ರೆ ನಿಮ್ಗೆ ಸಾವಿರಾರು ಕೋಟಿ ಸಂಪಾದನೆ ಬೇಕಾಗಿದೆ, ಸಾವಿರಾರು ಕೋಟಿ ಉತ್ಪತ್ತಿ ಆಗೋ ಜಾಗ ಹುಡ್ಕೊಂಡಿದ್ದೀರಾ. ಅದಾಗಲಿ ಹಿಂಗಂತಲೇ ನಿಮ್ಮ ಆಸೆ. ಆದರೆ ರೈತರು ಹೆಂಗೆ ಬಿಟ್ಕೊಟ್ಬಿಡ್ತಾರೆ ನಿಮಗೆ? ಸಾವಿರಾರು ಕೋಟಿ ಈಗ ಸಂಪಾದನೆ ಮಾಡ್ಕೊಳಪ್ಪ ಅಂತ ಬಿಟ್ಕೊಡ್ತಾರಾ? ಬಿಟ್ಕೊಡೋದಿಲ್ಲ. ಸಾಮಾನ್ಯವಾಗಿ ಆ ಕೆಲಸ ಆಗಲ್ಲ. ಆಗದೆ ಇರೋಂಗೆ ಮೇಲಿರೋ ಭಗವಂತನೂ ಕೂಡ ಆಶೀರ್ವಾದ ರೈತರ ಕಡೆಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನೀವು ದೂರದ ಆಲೋಚನೆ ಇಲ್ಲ, ಇದು ದುರಾಲೋಚನೆ. ದೂರದ ಆಲೋಚನೆ ಮಾಡ್ತಾಯಿಲ್ಲ ನೀವು, ದುರಾಲೋಚನೆ ಮಾಡಿ ನೀವು ಸಿಕ್ಕೋತಾ ಇದ್ದೀರಾ. ಇವತ್ತಲ್ಲ ನಾಳೆ ನಿಮ್ಮ ಮಂತ್ರಿಮಂಡಲದಲ್ಲೇ ನಿಮ್ಮನ್ನೀಗ ಅಸಾಧ್ಯ ಮಾಡಿ ನಿಮ್ಮ ಕೀಳ್ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿಯಂಗೆ ಮಾಡ್ತಾರೆ. ಇದು ಕಾಯ್ದು ನೋಡಿ, ಆವಾಗ ಗೊತ್ತಾಗುತ್ತೆ ಹೌದು ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ. ಅಲ್ಲಿವರೆಗೂ ಆಗಲ್ಲ. ಯಾಕೆಂತಂದರೆ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ 100 ವಿಘ್ನಗಳು ಬರ್ತವೆ. ಆ 100 ವಿಘ್ನ ನೀವು ಎದುರಿಸ್ಕೊಂಡು ಹೋಗಿ ಮಾಡೋನೇ ಅವನು ಸರಿಯಾದ ರೀತಿಯಲ್ಲಿ ವ್ಯಕ್ತಿ. ಆದರೆ ನಿಮಗೆ 100ಕ್ಕೆ 100 ವಿಘ್ನಗಳಾಗ್ತಾವಲ್ಲ, ಇದು ಹೆಂಗೆ ಸರಿ ಮಾಡ್ಕೊಂಡು ಹೋಗ್ತೀರಾ? ಸರಿ ಮಾಡ್ಕೊಳಕ್ಕಾಗಲ್ಲ ಇದು. ಹಾಂ, ಅರ್ಥ ಆಯ್ತಾ? ಏನೋ 1-2 ಆದರೆ ಪರವಾಗಿಲ್ಲ, 100ಕ್ಕೆ 100 ವಿಘ್ನಗಳಾದರೆ ನೀವು ಹೆಂಗೆ ಈ ಕೆಲಸಗಳನ್ನೀಗ ಮಾಡೋಕ್ಕಾಗತ್ತೆ? ಯಾವ ರೀತಿ ಇದನ್ನೀಗ ನಿಭಾಯಿಸ್ಕೊತೀರಾ ಹೇಳಿ? ಅರ್ಥ ಆಯ್ತಾ? ಹಂಗಾಗಿ ಈ ಥರ ಎಲ್ಲ ದುರಾಲೋಚನೆ, ತುಂಬ ದುರಾಲೋಚನೆ ಅಂತಂದರೆ ಕೆಟ್ಟದ್ದನ್ನು ಯೋಚನೆ ಮಾಡಿಕೊಂಡು ನೀವು ಇದನ್ನು ಮಾಡೋದು ದೂರದ ಆಲೋಚನೆ ಅಂತಂದರೆ ನನ್ನ ರಾಜ್ಯಕ್ಕೆ, ನನ್ನ ದೇಶಕ್ಕೆ, ನನಗೆ ಈ ಥರ ಬೇಕು ಅಂತ ಆಲೋಚನೆ ಮಾಡೋದು ದೂರದ ಆಲೋಚನೆ ಇದಿರಬೇಕು. ಮತ್ತು ಒಂದು ಸರ್ಕಾರಿ ಸ್ಕೂಲ್ಗೆ ಮಕ್ಕಳಿಗೆ ಫೀಸು, ಬಟ್ಟೆ ಬರೀ ಯಾವುದೂ ಕೊಟ್ಟಿಲ್ಲ ಇವತ್ತವರೆಗೂ. ಯಾವುದು ಸದ್ದು ಗದ್ದಲ ಏನೂ ಇಲ್ಲ, ಆರಾಮಾಗೈತೆ. ಮಂತ್ರಿಗಳಾರು ಬಂದವರ? ಇಲ್ಲ, ಮಂತ್ರಿಗಳು ಬಂದಿಲ್ಲ. ಆ ಮಕ್ಕಳಿಗೆ ಫೀಸು, ಪುಸ್ತಕ, ಡೊನೇಷನ್ನು ಯಾವುದೂ ಇಲ್ಲ. ಅವಕ್ಕೂ ಅರ್ಥ ಆಯ್ತಾ? ಶೂ ಇಲ್ಲ, ಬಟ್ಟೆ ಇಲ್ಲ, ಚಪ್ಪಲಿಲ್ಲ, ಬ್ಯಾಗ್ ಇಲ್ಲ. ಫ್ರೀಯಾಗಿ ಕೊಡ್ತಾಯಿದ್ದಿದ್ದು ಬಟ್ಟೆ ಕೊಡ್ತಾಯಿದ್ರು, ಯಾವುದೂ ಇದುವರೆಗೂ ವಿಚಾರಣೆ ಮಾಡಿಲ್ಲ. ಯಾಕೆ ಹಂಗಾಯಿತು? ನಿಮ್ಮ ಮಂತ್ರಿಮಂಡಲ ಮಾಡ್ಕೊಂಡಿದ್ದು ಲೇಟ್ ಆಯಿತು. ಬೇಗ ಮಾಡ್ಕೋಬೇಕು, ಇದಕ್ಕೆಲ್ಲ ಅನಾನುಕೂಲ ಆಗುತ್ತೆ ಹಂಗಂತೇಳಿ ಅಟ್ಲೀಸ್ಟು 1-2 ಖಾತೆನಾರು ಶಿಕ್ಷಣ ಸಚಿವ್ರಿಗೆ ಹೇಳಿ, ಶಿಕ್ಷಣ ಸಚಿವ್ರನ್ನೀಗ ಮಾಡಿದ್ದೀರಿ, ಆಯ್ತಾ ಇರಲಿಲ್ವಾ? ಅನುಕೂಲ ಆಗ್ತಾಯಿತ್ತಲ್ವ? ಏನಿದು ಇದು ಇದು ನಿಮ್ಮ ಆಲೋಚನೆ ಸರಿ ಅನಿಸುತ್ತಾ? ಇದು ಹೇಳಿ. ಸರಿ ಅನಿಸಿದ್ರೆ ಓಕೆ ಡಿ ಕೆ ಶಿವಕುಮಾರ್ ಅವರೇ, ಇದು ಸರಿಯಾದ ಕ್ರಮವಲ್ಲ ನನ್ನ ಅನಿಸಿಕೆ ಪ್ರಕಾರವಾಗಿ. ನೀವು ಕೆಟ್ಟದ್ದನ್ನು ಆಲೋಚನೆ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಕೆಟ್ಟದ್ದೇ ಆಗುತ್ತೆ. ದಯವಿಟ್ಟು ಇದನ್ನೀಗ ಇಲ್ಲಿಗೆ ಕೈ ಬಿಡಿ, ಮುಂದೆ ದಾರಿನೀಗ ಬದಲಿ ಮಾಡ್ಕೊಂಡು ಹೋಗಿ, ಆಮೇಲೆ ಎಲ್ಲ ಸರಿ ಆಗುತ್ತೆ. ಇಷ್ಟು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೊಂದೇನಪ್ಪ ಹಂಗಂದರೆ, ನಮ್ಮ ಇವರು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಿಮಗೆ ಕೆಟ್ಟದ್ದನ್ನೇ ಬಯಸಬೇಕು ಅಂತ ಎಲ್ಲರನ್ನೂ ಎತ್ತಿ ಕಟ್ಟಿ ಮಂತ್ರಿಮಂಡಲದಲ್ಲಿ ಮಂತ್ರಿಗಳು ಆಗಿಲ್ದಿದ್ದವ್ರಿಗೆಲ್ಲರಿಗೂ ನಿನಗೆ ಮಾಡ್ತೀನಿ. ಯಾರವರು? ಬಸವರಾಜ್ ಶಿವಣ್ಣ ಅಂತೆ, ಅವ್ರ ಜಾತಿಯವರೇ. ಅದು ಇವರು ಅವ್ರಿಗೆ ಕೊಡಿಸ್ಲೇಬೇಕಂತೆ ಮಂತ್ರಿ ಪದವಿನೀಗ. ಮತ್ತು ಯಾರು ಇವ್ರಿಗೆ ನಾಗೇಂದ್ರನ ತೆಗಿಬೇಕಂತೆ, ನಾಗೇಂದ್ರನಲ್ಲ ಜಮೀರ್ ಅಹಮದನ್ನು ತೆಗಿಬೇಕಂತೆ. ಆಗ್ತಕ್ಕಂಥ ಕೆಲಸಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾಯಿಲ್ಲ, ಆಗದೇ ಇರತಕ್ಕಂಥ ಕೆಲಸಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು. ಹೆಂಗಾರು ಮಾಡಿ ಏನು ಗೊತ್ತಾ, ಡಿ ಕೆ ಶಿವಕುಮಾರ್ ನೆಮ್ಮದಿಯಾಗಿರಬಾರ್ದು.
ಡಿ ಕೆ ಶಿವಕುಮಾರ್ ನೆಮ್ಮದಿಯಾಗಿದ್ದರೆ ಇನ್ನೂ ಅವನು ಸುಗಮವಾಗಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಮುಂದಕ್ಕೆ ಹೋಗ್ಬಿಡ್ದು, ಅಲ್ಲೇ ನಿಂತ್ಕೊಂಡು ಅಲ್ಲೇ ಒದ್ದಾಡಬೇಕು ಅವರು. ಆ ಥರದ್ದೊಂದು ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ. ಯಾರು ನಮ್ಮ ಸರ್ವಶ್ರೇಷ್ಠ ನಾಯಕ ಯಾರಪ್ಪ ಹಂಗಂದರೆ ಸಿ ಎಮ್ ಸಿದ್ದರಾಮಯ್ಯ ಅವರು, ಮಾಜಿ ಸಿ ಎಮ್ ಸಿದ್ದರಾಮಯ್ಯ ಅವರು. ಇವರು ಸರ್ವಶ್ರೇಷ್ಠ ನಾಯಕ. ಏನೋ 12 ವರ್ಷನೋ 13 ವರ್ಷ ಮಕ್ಕಳುಗಳು ಗೋಲಿ ಆಡಾಗ ನಾ ಬರಲ್ಲ ಕಣೋ, ನಾನು ಹಿಂಗೆ ಹಂಗೆ ಅಂತಾರಲ್ಲ, ಹಂಗಾಗಿದೆ ಈಗ. ಕ್ಯಾಬಿನೆಟ್ಗೆ ಬರಲ್ಲ ಹಂಗಂದರೆ ಮತ್ತು ಇನ್ಯಾಕಪ್ಪ MLA ಅದೇ? ಕ್ಯಾಬಿನೆಟ್ಗೆ ಹೋಗಲೇಬೇಕಲ್ಲ. ಕ್ಯಾಬಿನೆಟ್ಗೆ ಹೋಗಿ ನಿಮ್ಮ ಏರಿಯಾ ಬಗ್ಗೆ ಆದ್ರೂ ಚರ್ಚೆ ಮಾಡಬೇಕಲ್ಲ, ಇಲ್ಲ ಚರ್ಚೆ ಮಾಡೋದನ್ನು ಕೇಳಿಸ್ಕೋಬೇಕಲ್ಲ. ಕ್ಯಾಬಿನೆಟ್ಗೆ ಬಂದಿದ್ರಪ್ಪ ಸಿದ್ದರಾಮಯ್ಯ ಅವರು ಅಂತ ಹೇಳ್ಕೊಳಕ್ಕೆ ಅದೂ ಮಾಡಿಲ್ಲ ಹಂಗಂದರೆ ಇನ್ಯಾವ ರೀತಿ ಹೇಳಿ? ಯಾವ ರೀತಿ ಹೇಳಿ ಅದನ್ನೀಗ ಸರಿಪಡಿಸಿ ನೋಡೋಣ ಸಿದ್ದರಾಮಯ್ಯ ಅವರೇ. ಹಿಂಗೆಲ್ಲ ಸರಿಯಾದ ಧರ್ಮ ಅಲ್ಲ, ಸರಿಯಾದ ನೋಟನೂ ಅಲ್ಲ ಇದು. ನೋಡೋರಿಗೆ ಇದು ಚೆನ್ನಾಗಿ ಕಾಣಲ್ಲ. ಪತ್ರಕರ್ತರಿಗೆ ಮತ್ತು ಇವ್ರಿಗೆ BJP ಅವ್ರಿಗೆ ಆಹಾರ ಆಗ್ತಾಯಿದ್ದೀರ. ನಿಮ್ಮನ್ನು ಆಡ್ಕೊಳ್ಳೋಕ್ಕೆ ಮುಂದೆ ನಾಳೆ ಇಲ್ಲ ನಾಳಿದ್ದು ವಿಧಾನಸಭೆ ಒಳಗಡೆ ಕಾಯ್ತಾ ಇರ್ತಾರೆ, ಅಲ್ಲಾಡ್ತಾರೆ ನಿಮಗೆ. ನೀವು ಎಷ್ಟು ಮಟ್ಟಿಗೆ ಎಂತೆಂಥ ಒಳ್ಳೆ ಮನುಷ್ಯರು ಇತ್ತ ಅಂತೇಳಿ. ಚಿಕ್ಕ ಹುಡುಗನೂ ಕೂಡ ಅಲ್ಲಿ ಕೇಳ್ತಾನೆ, ಅವಾಗೇನು ಹೇಳ್ತೀರಾ ನೀವು ಸಿದ್ದರಾಮಯ್ಯ ಅವರೇ? ನೀವು ಯಾರಿಗೆ ಅವಮಾನ ಆಗೋದು? ನಿಮಗೆ ತಾನೇ ಅವಮಾನ ಆಗುತ್ತೆ. ಅದಕ್ಕೆ ಯಾಕೆ ಇದು ಈ ಥರ ಅಡ್ಗಾಲು ಹಾಕ್ಕೊಂಡು ಕೂತ್ಕೊಳ್ಳೋದು? ಅಡ್ಗಾಲು ಕೂತ್ಕೊಂಡು ವಯಸ್ಸಾಯಿತು ನಿಮ್ಮದು? ಅಲ್ಲ ರೀ, ಇದು ಸಾರ್ವಜನಿಕರ ಕೆಲಸ ರೀ. ಸಾರ್ವಜನಿಕರ ಕೆಲಸಕ್ಕೆ ನೀನು ಅಡ್ಗಾಲು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಾರ್ವಜನಿಕರ ಕೆಲಸ ಎಲ್ಲಾಗುತ್ತೆ? ಹೇಳಪ್ಪ. ಇಷ್ಟು ದಿನ ಏನೋ ಪರವಾಗಿಲ್ಲಪ್ಪ, ನೀನು ಮುಖ್ಯಮಂತ್ರಿ ಆಗಿದ್ದೆ, ನಿಂದೆ ಆಡಿದಾಟ 10 kg ಅಕ್ಕಿ ಅಂದ್ಕೊಂಡು 10 kg ನೀ ಕೊಡಲಿಲ್ಲ, ಜನರ 10 kg ಊಟ ಮಾಡಲಿಲ್ಲ. ಇದು ಇವ್ರ ಸಮಸ್ಯೆ. ಇಷ್ಟು ಹೇಳಿ ನಾನು ಇಷ್ಟು ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ. ಜೈ ಹಿಂದ್, ಜೈ ಕರ್ನಾಟಕ.